ಇವಾಗ ನಾನು ಅಲೆಪಿ ಬೀಚಲ್ಲಿದ್ದೇನೆ. ಅಲೆಪಿ ಬೀಚ್ ಅಂದರೆ ಇದು ನನ್ನ ರೂಮ್ ಹತ್ತಿರ ಇರೋದು. ನನ್ನ ರೂಮಿಗಿಂತ ಒಂದು 500 ಮೀಟರ್ ಆಗುತ್ತೆ. ಒಂದು 5 ನಿಮಿಷ ನಡೆದ್ರೆ ಇಲ್ಲಿ ಸಿಗುತ್ತೆ. ಸೊ ಸನ್ಸೆಟ್ ನೋಡಲಿಕ್ಕೆ ಅಂತ ಬಂದದ್ದು ನಾನು, ಬಟ್ ಸನ್ಸೆಟ್ ಸಿಗಲಿಲ್ಲ. ನಿನ್ನೆ ಕೂಡ ನೋಡಿದೆ, ನಿನ್ನೆ ಕೂಡ ಹಾಗೆ ಆಯಿತು, ಮೋಡ ಬಂದು ಇದಾಯಿತು. ಇವತ್ತು ಕೂಡ ಸೇಮ್ ಹಾಗೆ ಆಯಿತು. ನಾಳೆ ಒಂದಿನ ಇದ್ದೇನೆ ಮೇ ಬಿ, ನೋಡೋಣ ನಾಳೆ ಏನಾದರೂ ಸಿಗತ್ತಾ ಅಂತ. ಇಲ್ಲಿ ನಾನು ಬರಬೇಕಾದ್ರೆ ಇದು ಪ್ಯಾರಾಗ್ಲೈಡಿಂಗ್ ಮಾಡ್ತಾಯಿದ್ರು. ಅಂದರೆ ಇದಿದೆ ಅಲ್ಲ, ವೆಹಿಕಲ್ ಟೈಪ್ ಇದೆ, ಅಂದರೆ ನಾರ್ಮಲ್ ಪ್ಯಾರಾಗ್ಲೈಡಿಂಗ್ ಅಲ್ಲ. ಸೊ ವಿದ್ ಕಾರ್ ಥರ ಬರುತ್ತಲ್ಲ, ಒಂದು 3 ಚಕ್ರದ್ದು, ಅದರಲ್ಲಿ ಕೂತ್ಕೊಂಡು ಪ್ಯಾರಾಗ್ಲೈಡಿಂಗ್ ಮಾಡ್ತಾಯಿದ್ರು. 4500 ರೂಪಾಯಿ ಹೇಳ್ತಾರೆ. ಸೊ ಇವಾಗ ಡ್ರೋನ್ ಇದೆ, ಡ್ರೋನ್ ಹಾರಿಸಲಿಕ್ಕೆ ಬಿಡ್ತಾರೆ ಇಲ್ಲಿ ನಂಗೆ ಗೊತ್ತಿಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ತೇನೆ, ಸ್ವಲ್ಪ ಈಗ ಡ್ರೋನ್ ಹಾರಿಸ್ತೇನೆ. ಸೊ ಒಂದು ಎಷ್ಟು ಬೀಚ್ ವ್ಯೂ ಆದರೆ ನಿಮಗೆ ತೋರಿಸ್ಬೇಕಲ್ಲ ಬಂದಿರೋದಕ್ಕೆ. ಸೊ ಬೀಚ್ ಹೇಗಿದೆ ಅಂತ. ಅವರು ಹೋಗೋದು ನೋಡುವಾಗ ಉಂಟಲ್ಲ, ನನಗೆ ಸ್ವಲ್ಪ ಭಯ ಆಗ್ತಾ ಉಂಟು. ಇವಾಗ ನಾಡಿದ್ದು ನಾನು ಕೂಡ ಹಾಗೆ ಮಾಡಬೇಕು, ನಾನು ಕೂಡ ಪ್ಯಾರಾಗ್ಲೈಡಿಂಗ್ ಮಾಡಬೇಕು. ಬಟ್ ಅಂದ್ಕೊಂಡಿದ್ದೇನೆ ಮಾಡಬೇಕು ಅಂತ. ಬಟ್ ಅವ್ರು ಹೋಗೋದು ನೋಡೋಲ್ಲ ಭಯ ಆಗ್ತದೆ ಅಷ್ಟು ಮೇಲಿಂದೆಲ್ಲ ಇದು ಮಾಡುವಾಗ. ಯಾಕಂದರೆ ನನಗೆ ಹೈಟ್ ಅಂದರೆ ಸ್ವಲ್ಪ ಭಯ ಜಾಸ್ತಿ. ಈ ಟ್ರಿಪ್ ನಾನು ಬಂದಿರೋ ಉದ್ದೇಶನೇ ಅದು. ನನ್ನಲ್ಲಿರುವ ಭಯ ಎಲ್ಲ ಹೊರಗಡೆ ಹೋಗಬೇಕು. ಸೊ ಒಳಗಡೆಯಿಂದ ಒಂದು ಕಾನ್ಫಿಡೆನ್ಸ್ ಬರಬೇಕು. ಸೊ ಯಾವುದಕ್ಕೆ ಭಯ ಪಡಬಾರೋ, ಧೈರ್ಯವಾಗಿರಬೇಕು ಅಂತ. ಒಬ್ಬನೇ ಹೋಗಲಿಕ್ಕೆ ಮೊದಲು ಭಯ ಆಗ್ತಿತ್ತು, ಇವಾಗ ಅದಿಲ್ಲ. ಎಷ್ಟು ಜನ ಇದ್ದರೆ ವೀಡಿಯೋ ಮಾಡಲಿಕ್ಕೆ ಭಯ ಆಗ್ತಿತ್ತು, 2-3 ವೀಡಿಯೋ ಹಾಗೆ ಆಯಿತು ವಾಪಸ್ಸು. ಯಾಕಂದರೆ ನಾನು ಲಾಂಗ್ ಟೈಮ್ ಬಿಟ್ಟಿದ್ದೆಲ್ಲ. ಇವಾಗ ಅದು ಭಯ ಯಾವುದಿಲ್ಲ ನನಗೆ. ಸೊ ಹೇಗಿದ್ರು ಯಾರಿದ್ರು ನಾನು ವೀಡಿಯೋ ಮಾಡ್ತೇನೆ. ಸೊ ನೋಡಿ, ಈಗ ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದು 4-5 ಪ್ಲೇಸ್ ಹೋಗ್ಲಿಕ್ಕಿದೆ. ಇನ್ನೊಂದು 10-15 ದಿನ ನಾನು ಕಳಲಿಕ್ಕಿದ್ದೇನೆ ಕೇರಳದಲ್ಲಿ. ಅಷ್ಟೊತ್ತಿಗೆ ಕಂಪ್ಲೀಟಾಗಿ ನಾನೊಂದು ಅಪ್ಗ್ರೇಡೆಡ್ ವರ್ಷನ್ ಆಗಿ ಬರ್ಬೋದು. ಆ್ಯಕ್ಚುಲಿ ಅಂತ ಗೊತ್ತು, ನಾನು ಬೀಚಿನ ಸ್ವಲ್ಪ ಈಚೆ ಸೈಡಿಗೆ ಬಂದಿದ್ದೇನೆ. ಸೈಡಲ್ಲಿ ಬಂದಾಗ ನಮಗೆ ತುಂಬ ಫ್ರೀ ಆಗ್ತದೆ, ಯಾಕಂದರೆ ಜನ ಇಲ್ಲಿ ಕಮ್ಮಿ ಇದ್ದಾರೆ, ಯಾರಿಲ್ಲ. ಸೊ ಒಂದು ಸೈಡಲ್ಲಾದರೆ ಫುಲ್ ಜನ ಇದ್ದರು, ಆ ಕಡೆ ಹೋದಲ್ಲ ಫುಲ್ ಕ್ರೌಡ್ ಇತ್ತು. ಸೊ ಈ ಸೈಡಿಗೆ ಬಂದು ನಾನು ಇಲ್ಲಿ ಸ್ವಲ್ಪ ನನ್ನಷ್ಟಕ್ಕೆ ಎಂಜಾಯ್ ಮಾಡ್ತೀನಿ. ಹೆಂಗೂ ಸೋಲೋ ಟ್ರಿಪ್ ಬಂದಿದ್ದ ಮೇಲೆ ಸೋಲೋ ಆಗಿ ಎಂಜಾಯ್ ಮಾಡಬೇಕಲ್ವಾ. ಸೊ ಕ್ರೌಡಲ್ಲಿ ಇದ್ರೆ ಚೆಂದ ಆಗೋದಿಲ್ಲ. Won't you save, 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 save me? Won't you save, 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 save me? ಸೊ ಇವತ್ತು ನಾನು ಹೋಗ್ತಾ ಇರೋದು ಬೆಳಗ್ಗೆ ಇದು ಬ್ಯಾಕ್ ವಾಟರ್ ನೋಡೋದಕ್ಕೆ. ಅಂದರೆ ಇದು ಅಲೆಪಿದು ಬ್ಯಾಕ್ ವಾಟರ್ ಇದೆಯಲ್ಲ, ಸೊ ಬ್ಯಾಕ್ ವಾಟರ್ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಬುಕ್ ಮಾಡಿದ್ರೆ ಹಂಗೆ ಚೆಕ್ ಮಾಡ್ಬೋದು ನೀವು. ಅಥವಾ ಇಲ್ಲಿ ಬಂದರೆ ಇಲ್ಲೆಲ್ಲ ಹೋಮ್ ಸ್ಟೇಯಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಡೈರೆಕ್ಟ್ ಜೆಟ್ಟಿಗೆ ಹೋದರೆ ಜೆಟ್ಟಿಯಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. 8 ಗಂಟೆಗೆ ಆಟೋ ಬರುತ್ತೆ ಕರ್ಕೊಂಡು ಹೋಗೋಕ್ಕೆ, ಅದರಲ್ಲಿ ಹೋಗ್ಬೋದು. ಇದು ಜೆಟ್ಟಿ ಅಂದರೆ ನಮ್ಮಲ್ಲಿ ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇರ್ತದಲ್ಲ, ಅದೇ ಥರ ಗೌರ್ಮೆಂಟ್ ಇದೊಂದು ಬೋಟ್ ನಿಲ್ಲಕ್ಕಿರುವಂಥ ಬೋಟ್ ಸ್ಟ್ಯಾಂಡ್ ಇದು. ಸೊ ಇದನ್ನು ಜೆಟ್ಟಿ ಅಂತ ಕರೆಯೋದು. ನಮ್ಮ ಕಡೆ ಎಲ್ಲ ಸಿಟಿ ಬಸ್ ಇದ್ದಾಗ ಇಲ್ಲಿ ಸಿಟಿ ಒಳಗಡೆ ಹೋಗಲಿಕ್ಕೆ ಬೋಟ್ ಇದೆ. ಓಕೆ, ಗೌರ್ಮೆಂಟಿಂದಾನೇ ಬೋಟ್ ಇರುವಂಥದ್ದು. ಸೊ ನಾನಿವಾಗ ಹೋಗ್ತಿರೋದು ಗೌರ್ಮೆಂಟ್ ಬೋಟಲ್ಲಿ. ಈ ಬೋಟ್ ಸರ್ವಿಸ್ ಏನಿದೆ ಸೇಮ್ ನಿಮಗೆ ಗೌರ್ಮೆಂಟಿಗೆ ಬಸ್ ಸರ್ವಿಸ್ ಇರ್ತದಲ್ಲ ಹಾಗೇನೆ. ಅಂದರೆ ಎಲ್ಲೆಲ್ಲಿ ಇವಾಗ ಬೋಟ್ ಸ್ಟ್ಯಾಂಡ್ ಇರುತ್ತೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ನೀವು ನಿತ್ರೆ ಆಯಿತು ಇಳಿಯೋ ಜಾಗದಲ್ಲಿ ಸೇಮ್ ಬಸ್ಸಲ್ಲಿ ಹೆಂಗೆ ಅವ್ರದ್ದು ಬೆಲ್ ಹೊಡಿತಾರೆ ನೋಡಿ ಕೇರಳದವರು, ಅದೇ ಥರ ಇಲ್ಲಿ ಬೆಲ್ ಹೊಡಿತಾರೆ, ನಿಲ್ಲಿಸ್ತಾರೆ. ಇದಕ್ಕೊಟ್ಟು 4 ಜನ ಇರ್ತಾರೆ ಆಯಿತಾ, 2 ಆಪರೇಟರ್ಸ್ 2 ಕಂಡಕ್ಟರ್ ಇದ್ದಾಗೆ. ಅಂದರೆ ಅವರಿಬ್ಬರು ಏನು ಮಾಡ್ತಾರೆ ಅಂದರೆ, ಇವಾಗ ಬೋಟು ಸ್ಟಾಪ್ ಆಗಬೇಕು ಅಂತ ಹೇಳಿದರೆ ಸ್ಲೋ ಆಗ್ತಾ ಬಂದಾಗೆ ಬೋಟನ್ನು ಇವರು ಟೈ ಮಾಡ್ತಾರೆ. ಅಲ್ಲಿ ಕಟ್ಟಲ್ಲ, ಬಟ್ ಒಂದು ಸಾರಿ ಟೈ ಮಾಡಿ ಹೋಲ್ಡ್ ಮಾಡ್ತಾರೆ. ಅಷ್ಟೊತ್ತಿಗೆ ಇಮಿಡಿಯೇಟಾಗಿ ಯಾರೆಲ್ಲ ಇಳಿತಾರೆ ಪ್ಯಾಸೆಂಜರ್ ಇಳಿಬೋದು, ಹತ್ತುವವರು ಮತ್ತೆ ಅವರದನ್ನು ಅನ್ಟೈ ಮಾಡ್ತಾರೆ, ಮತ್ತೆ ಹೊರಡ್ತಾರೆ. ಫೈನಲಿ ಇವಾಗ ನಾವು ಬೋಟಿಂದ ಇಳಿತಿದ್ದೇವೆ. ಇನ್ನು ನಮ್ಮದು ಏನಿಲ್ಲಿ ಸ್ಪಾಟ್ ಇದೆ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಲಿಕ್ಕಿದೆ. ಅವರಲ್ಲಿ ಕಟ್ತಾರೆ, ಕಟ್ಟಿದ ಮೇಲೆ ಜಸ್ಟ್ ಹೀಗೆ ಬಂದರೆ ಆಯಿತು. ಬೋಟಿಂದ ಒಂದು ಇಳಿದ ಕೂಡಲೇ ನಮ್ಮೊಟ್ಟಿಗೆ ಇಲ್ಲಿ ಜೇಕಬ್ ಅಣ್ಣ ಇದ್ದಾರೆ. ಸೊ ಅವರು ಕರ್ಕೊಂಡು ಹೋಗ್ತಾರೆ. ಅವರಿಗೆ ಇಂಗ್ಲೀಷ್ ಬರ್ತದೆ, ಮಲಯಾಳ ಬರ್ತದೆ. ಅವ್ರು ಕರ್ಕೊಂಡೋಗಿ ಬ್ರೇಕ್ಫಾಸ್ಟ್ ಮಾಡಿಸ್ತಾರೆ. ಅದೇ ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮದು ಕಾಯಿನ್ ಏನಿದೆ ಅದು ಶುರು ಆಗುತ್ತೆ. ಇವರಲ್ಲಿ ಫಿಶಿಂಗ್ ಮಾಡ್ತಾಯಿದ್ರು. ಸೊ ಅವರೊಟ್ಟಿಗೆ ನಾನು ಹೇಳಿದೆ ಬಲೆ ಬೀಸಿ ನನಗೆ ತೋರಿಸಿ ಅಂತ. ಸೊ ಮಾಡಿ ತೋರಿಸ್ತಾರೆ ಆಯ್ತಾ ನೋಡಿ. ಅವರು ಆಲ್ರೆಡಿ ಹಿಡಿದಿದ್ದಾರೆ. ഓക്കെ, ഇങ്ങനെ ജസ്റ്റ് വീശിട്ട് എടുക്കൂ ഇമ്മീഡിയറ്റ്. ഓഹോ,
അത്ര ഈസിയാണോ? ബട്ട് ചെറുത് വരല്ലേ, ചെറിയ മീൻ. ಇದಕ್ಕೆ ಎಂತ ಬರೆಯೋ ನಿಂಗಳ? ಕೋಲ. ನೋಡಿ, ಇದು ನಮ್ಮ ಸೈಡ್ ನಾವು ಎಂತ ಕುಂತಿ ಅಂತೇನು ಹೇಳ್ತೇವಲ್ಲ, ಸೊ ಅದು ಮೀನಿದು. ಬಟ್ ನನಗೆ ಮೀನು ಆಗಲ್ಲ, ನಾನು ತಿನ್ನಲ್ಲ, ಏನು ಇದು ಮಾಡಲ್ಲ. ಓಕೆ, ಥ್ಯಾಂಕ್ಸ್ ಏಟಾ. ಸೊ ನನಗೆ ಗೊತ್ತಿಲ್ಲ, ನಾನು ಮೀನೆಲ್ಲ ತಿನ್ನುವುದಿಲ್ಲ ಎಂತೆಲ್ಲ ಆಯ್ತಾರೆ, ಸುಮ್ಮನೆ ಟ್ರೈ ಮಾಡಿದ್ದು ಹಿಡಿದು ನೋಡುವ ಅಂತ. ನನಗೆ ನೋಡುವಾಗ ಪಾಪನೇ ಅಂತ ಆಗ್ತದೆ. ಮನೆ ಡಾಕ್ಟರ್ ಹೇಳಿದ್ದು ಗೊತ್ತುಂಟಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಒಂದಂತೆ ಅದು ಎಂತ ಹೇಳೋದು, ನಾವು ನಮ್ಮದು ಫುಡ್ ಸೈಕಲ್ ಅಲ್ಲ, ಆಹಾರ ಸರಪಳಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜಕ್ಕಬಣ್ಣನ ಮನೆಯಲ್ಲಿ ನಾವು ಹೋದ ಕೂಡಲೇ ನಮಗೆ ಪುಟ್ಟು ಮತ್ತು ಕಡಲೆಕರಿ ಕೊಡ್ತಾರೆ, ಆಯಿತಾ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅದಾದಮೇಲೆ ನಾವು ಸೀದಾ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿತ್ತು ಬೋಟ್ ಹೊರಡಲಿಕ್ಕೆ, ಸೊ ಅಲ್ಲಿಗೆ ಬರ್ತೇವೆ. ഞാനിവിടെയാ. ಇದು ಇವರು ಇಲ್ಲಿಂದ ಜೆಟ್ಟಿ ಬಿಡುವಂಥ ಜಾಗ. ಸೊ ನಾವು ಒಂದ್ಸರಿ ಅಲ್ಲಿಗೆ ಬಂದಮೇಲೆ, ಜೆಟ್ಟಿಯಲ್ಲಿ ಸ್ಟಾಪ್ ಆದಮೇಲೆ, ಸೊ ಈ ಕಡೆ ಬಂದರೆ, ಸೊ ಇಲ್ಲಿಂದ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ಇವಾಗ ಈ ಬ್ರಿಡ್ಜ್ ಇದೆಯಲ್ಲ, ಇದರ ಅಡಿಯಲ್ಲಿ ಆಗಿ ಫಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಎಲ್ಲೆಲ್ಲಿದೆ ಒಂದು 3 ಗಂಟೆ ಇರುತ್ತೆ ನಮಗೆ. 3 ಗಂಟೆ ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಪ್ಲೇಸಸನ್ನು ತೋರಿಸ್ತಾರೆ. ಸೊ ಅದಾದಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ಇವಾಗ ನಾವು ಇದ್ದೇವಲ್ಲ ಇಲ್ಲೇ, ಮತ್ತೆ ವಾಪಸ್ ಲಂಚ್ ಮಾಡಿ ಮತ್ತೆ ವಾಪಸ್ ಹೊರಡೋದು. ಇವಾಗ ಫೈನಲಿ ಕೂತಿದ್ದೇವೆ, ಹೊರಟಿದ್ದೇವೆ. ಸೊ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇವಾಗ ಅಜ್ಜಪ್ಪ. ಸೊ ನಾವು 5 ಜನ ಇರೋದು. ಸೊ 5 ಜನ ಒಟ್ಟಿಗೆ ಹೋಗಿ, ಸೊ ನೋಡ್ಬೇಕು ಇನ್ನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ. ಈ ಆಲೇಪಿ ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಇದು ನಮಗೆ ಇಲ್ಲಿನ ಜನರ ಜೀವನ ತೋರಿಸುತ್ತೆ, ಇವರ ಕೃಷಿ ಜೀವನದ ಬಗ್ಗೆ ತೋರಿಸುತ್ತೆ. ಈ ಬ್ಯಾಕ್ ವಾಟರ್ ಹೋಗ್ತಾ ಇದ್ದಂಗೆ, ಸೊ ನಿಮಗೆ 2 ಸೈಡ್ಗಳಲ್ಲಿ ಗ್ರೀನ್ ಫೀಲ್ಡ್ಸ್ ಕಾಣುತ್ತೆ. ಅವರು ಭತ್ತ ಬೆಳೆಯೋದಾಗಿರ್ಬೋದು, ಬೇರೆ ಬೇರೆ ಕೃಷಿ ಏನು ಚಟುವಟಿಕೆ ಇದೆ ಎಲ್ಲನೂ ಅದರಲ್ಲಿ ಕಾಣುತ್ತೆ. ഇത്രത്തോളം ജയം തന്ന ദൈവത്തിനു സ്തോത്രം, ഇതുവരെ കരുതിയ രക്ഷകനു സ്തോത്രം. ഇനിയും കൃപ തോന്നി കരുതിടണേ, ഇനിയും നടത്തണേ തിരുഹിതം പോ. ಇವರು ಒಂದೇ ಇದೇ ಬ್ಯಾಕ್ ವಾಟರ್ಸಲ್ಲೇ ಕೆಲವರು ಸ್ನಾನ ಮಾಡ್ತಾ ಇರ್ತಾರೆ, ಕೆಲವು ಕಡೆ ಬಟ್ಟೆ ಒಗಿತಾ ಇರ್ತಾರೆ, ಇನ್ನೊಂದು ಕೆಲವು ಕಡೆ ಮೀನಾಗಿರ್ಬೋದು ಈ ಥರ ಮಾಂಸಗಳನ್ನು ಕ್ಲೀನ್ ಮಾಡ್ತಾ ಇರ್ತಾರೆ, ದನ ವಾಶ್ ಮಾಡ್ತಾ ಇರ್ತಾರೆ. ಎಲ್ಲನೂ ಒಂದೇ ಜಾಗದಲ್ಲಿ ನಡೆಯುತ್ತೆ. ಇವರು ಎಲ್ಲಿವರೆಗೆ ಈ ಬ್ಯಾಕ್ ವಾಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂತಂದರೆ, ಇವರಿಗೆ ಸ್ಕೂಲ್ಗಳಲ್ಲಿ ಕೂಡ ನಮಗೆ ಸ್ಕೂಲ್ ಬಸ್ ಇದ್ದಂಗೆ ಇವರಿಗೆ ಸ್ಕೂಲ್ ಬೋಟ್ಸ್ ಇರುತ್ತೆ. ಶಾಲೆ ಕರ್ಕೊಂಡು ಹೋಗಿ ಬರೋದಕ್ಕಂತಲೇ ಬೋಟ್ಸ್ ಇರುತ್ತೆ. ಹೆಚ್ಚಿನ ಮನೆಯವರಲ್ಲಿ ಅವ್ರ ಹತ್ರನೇ ಪ್ರೈವೇಟ್ ಬೋಟ್ ಇರುತ್ತೆ. ಸೊ ಒಂದೇಳೆ ಅವ್ರ ಹತ್ರ ಪ್ರೈವೇಟ್ ಇವಾಗ ಬೋಟ್ ಆಗಿರ್ಬೋದು, ದೋಣಿ ಇಲ್ಲ ಅಂತೇಳಿ ಆದರೆ ಅವರು ಬೇರೆಯವ್ರ ಜೊತೆ ನಮ್ಮ ಕಡೆ ರಿಕ್ಷಾಗೆ ಬಾಡಿಗೆ ಮಾಡ್ಕೊತಾರೆ. ಆ ಥರ ದೋಣಿನ ಬಾಡಿಗೆ ಮಾಡಿಕೊಂಡು ಅದರಲ್ಲಿ ಇವರು ಸಿಟಿಗೆ ಹೋಗಿ ಬರ್ತಾರೆ. Sounds about right. Beautiful, yes. ಈ ಅಲೆಪಿ ಅನ್ನೋದು ನೀರಿನ ಸುತ್ತ ಬದುಕು ಕಟ್ಟಿಕೊಂಡಿರುವವರ ಕತೆ. ಇದಿಷ್ಟು ಅಲೆಪಿ ಬಗ್ಗೆ. ಸೊ ಕೊಚ್ಚಿ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ, ನೀವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.